ಪೇಪರ್ ಅವಲಕ್ಕಿ ಚೂಡ ಯಾವಾಗ ಮಾಡಿದ್ದೇವ? ಏನು ನಾಗರ ಪಂಚಮಿಗೆ ಇವಾಗಿಂದನ ಒಂದೊಂದೊಂದೊಂದು ಐಟಮ್ ಮಾಡಿಡತಿ? ಏ ಇಲ್ಲಕ್ಕ, ಹುಡುಗರಿಗೆ ಹಂಗೆ ತಿನ್ನಕ್ಕೆ ಮಾಡೀನಿ ನಾನು. ಕುರುಕುಲ್ ಐಟಮ್ ಏನು ಇದ್ದಿದ್ದಿಲ್ಲ. ಇಲ್ಲ ಅಂತಂದ್ರೆ ಬರೀ ದುಡ್ಡು ಇಸ್ಕೊಂಡು ಅಂಗಡಿಗೆ ಹೋಗ್ತಾರೆ, ಯಾವ ಕುರುಕುರಿ ಯಾವ್ಯಾವ ಎಣ್ಣೆಲ್ಲಿ ಕರೆದಿರ್ತಾರೆ ಏನೋ ಅಂಥವು ತಿಂತಾರೆ. ಅದಕ್ಕೆ ನಮ್ಮ ಮನೆಯವ್ರಿಗೆ 1-2 kg ಅಷ್ಟು ಪೇಪರ್ ಅವಲಕ್ಕಿ ತೊಗೊಂಡ್ಬಾ ಅಂತ ಹೇಳಿದ್ನಿ. ತೊಗೊಂಡು ಬಂದಿದ್ರಕ್ಕ, ಹಂಗೆ ಚೂಡ ಮಾಡೀನಿ. ಭಾಳ ಏನಿಲ್ಲ, 1-2 kg ಅಷ್ಟು ಮಾಡೀನಿ. ಇನ್ನೂ ಮಾಡಬೇಕು, ಇನ್ನೂ ಮನೆ ಸ್ವಚ್ಛ ಮಾಡಿಲ್ಲ, ಪಾತ್ರೆ ಸಾಮಾನುಗಳು ತೊಳಿಬೇಕು, ಭಾಳ ಕೆಲಸ ಇದಾವೆ. ಎಲ್ಲ ಮಾಡ್ಕೊಂಡು ಆಮ್ಯಾಗ ಮಾಡ್ಕೋತೀನಿ ಚಕ್ಲಿ, ಚೂಡ, ರವೆ ಉಂಡೆ. ನಿಮ್ದು ಮನೆ ಎಲ್ಲ ಸ್ವಚ್ಛ ಮಾಡೋದಾಗೈತೇನಕ್ಕ? ಹೌದೇನು, ಚಲೋ ಆತಗೋ. ಇಂಥ ಮಾಡ್ಕೊಡ್ಬೇಕು ಅವ್ರಿಗೆ. ಬರೀ ದುಡ್ಡು ತೊಗೊಂಡೋಗೋದು, ಕುರ್ಕುರಿ ಪ್ಯಾಕೆಟ್ ತಿನ್ನೋದು. ನಮ್ಮವು ಹಂಗೆ ಮಾಡ್ತಾವವ. ಎಲ್ಲಿದ್ದು ನಾವು ಮಾಡ್ಕೋಬೇಕು. ಇನ್ನು ಏನು ಮಾಡ್ಕೊಂಡಿಲ್ಲ ನೋಡೋಣ, ಹೊಲ್ದಾಗಿಂದೆಲ್ಲ ಕೆಲಸ ಆದರೆ ಆಮ್ಯಾಗ ಸ್ವಚ್ಛ ಮಾಡ್ಕೋತೀವಿ. ಮಾಡ್ಕೊರಿ. ಹೊಲ್ದಾಗಿನ ಕೆಲಸ ಮುಗಿಸ್ಕೊಂಡು ನಿಧಾನಕ್ಕೆ ಸ್ವಚ್ಛ ಮಾಡ್ಕೊಳ್ರಿ. ಇಬ್ಬರು ಅತ್ತೆ ಸೊಸೆ ಇದ್ದೀರಿ, ಜಲ್ದಿ ಆಕೈತಿ. ತಿನ್ನಕ್ಕ ಹಿಡ್ಕೊಂಡು ಹಂಗೆ ಕುತ್ಕೊಂಡಿರಲ್ಲ ಸರೋಜ, ತಿನ್ನು ನೋಡಕ್ಕ ಹೆಂಗಾಗೈತಿ. ನಿನ್ನಷ್ಟೇನು ರುಚಿ ಮಾಡೋಕ್ಕೆ ಬರಲ್ಲ ನನಗೆ. ಹಂಗೆ ಹಿಂಗೆ ಶೇಂಗಾ ಬೀಜ ಮತ್ತು ಕೊಬ್ಬರಿ, ಒಣ ಕೊಬ್ಬರಿ ಎಲ್ಲ ಹಾಕಿ ಮಾಡೀನಿ. ಕರಿಬೇವು ಅವತ್ತೊಂದು ಸ್ವಲ್ಪ ಸಿಕ್ತಕ್ಕ ನನಗೆ. ಕರಿಬೇವು ಕಿತ್ಕೊಂಡು ಬರಕ್ಕೆ ನಿಮ್ಮ ಮನೆ ಹತ್ರಕ್ಕೆ ಬರೋಣ ಅನ್ಕೊಂಡು, ನಿಮ್ಮದು ಮತ್ತು ಗಿಡ ಚಿಕ್ಕದೈತೆ ಏನೋ ಬಿಡೋ ಕಡೆಗಂತ ಇದ್ದಿದ್ದಷ್ಟು ಹಾಕಿ ಮಾಡೀನಕ್ಕ. ನೋಡು ಹೆಂಗಾಗೈತೆ. ಕಿತ್ಕೊಂಡು ಹೋಗಕ್ಕೆ ಬರ್ಬೇಕೇನಿಲ್ಲ. ನೀನೇನು 10 kg ಗಟ್ಟಲೆ ಅವಲಕ್ಕಿ ಚೂಡ ಮಾಡ್ತಿದ್ದಿ. 2 kg ಅಂತಂದ್ರೆ ಇತ್ತು ಕರಿಬೇವು. ನಾವೇನು ದಿನ ಅಲ್ಲಿಂದ ಮತ್ತೆ ಕಿತ್ಕೊಂಡು ಒಗ್ಗರ್ನೆಗೆ ಹಾಕೋದು. ಇಲ್ಲ ಅಂತಂದ್ರೆ ನಮ್ಮ ಪಕ್ಕದ ಮನೆಯವ್ರದ್ದು ಗಿಡ ಎಷ್ಟು ದೊಡ್ಡದಾಗೈತೆ. ಕೇಳಿದ್ರೆ ಅವ್ರೇನು ಬ್ಯಾಡ್ ಅಂತಿದ್ರು. ಒಂದು ಸ್ವಲ್ಪ ಕಿತ್ಕೊಡ್ತಿದ್ದು ನಾವು ಕೇಳಿ. ಇರ್ಲಿ ತಗೊಳಕ್ಕ, ಈಗ ಮಾಡಿ ಎಲ್ಲ ಆಗೈತೆ. ನಾಗರ ಪಂಚಮಿಗೆ ಮಾಡ್ತೀನಿ ನೋಡಿ, ಸ್ವಲ್ಪ ಜಾಸ್ತಿನ ಚೂಡ ಮಾಡಿರ್ತೀನಿ, ಅವಾಗ ಕಿತ್ಕೊಡು ಅಂತೆ ತಗೋ. ಆ ತಗೊಳವ ಬಾ, ಹೋಗಿ ಕಿತ್ಕೊಡ್ತೀನಂತೆ. ನಾವು ಇಬ್ಬರೇ ಮಾತಾಡತ್ತೀವಿ ಅವಾಗಿಂದ. ಸರೋಜ ನೋಡು ಹೆಂಗೆ ಕುತ್ಕೋತಾಳೆ, ಗಪ್ ಚುಪ್ ಕುಂದಿರ್ತಾಳೆ. ಏನಾದ್ರೂ ಮಧ್ಯಕ್ಕೆ ಮಾತಾಡಬೇಕು, ತಂದು ಹೇಳ್ಕೋಬೇಕು. ಏನೇನಿಲ್ಲವ ಈ ಹುಡುಗಿ. ಹೋಗಕ್ಕ, ನೀನಂತರೂ ನೀವಿಬ್ರು ಮಾತಾಡ್ತಿದ್ರಲ್ಲ, ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟು ಕೇಳಿಸ್ಕೊಳತಿದ್ನಿ. ಚೂಡ, ನಾಗರ ಪಂಚಮಿ ಮತ್ತು ಸ್ವಚ್ಛ ಮಾಡ್ಕೊಳ್ಳೋದು ಎಲ್ಲ ಹೇಳ್ತಿದ್ರಿ, ಅದನ್ನು ಕೇಳಿಸ್ಕೊಳತಿದ್ನಿ. ನಾವು ಯಾವಾಗ ಮಾಡೋದು, ನಮ್ಮ ಅತ್ತೆ ಇನ್ನೂ ಏನು ಹೇಳಿಲ್ಲ, ಅದನ್ನು ಯೋಚನೆ ಮಾಡ್ತಿದ್ನಿ ನಾನು. ನೀವೇನು ಬಿಡೋ, ಮನ್ಯಾಗ ಇಬ್ರು ಇದ್ದೀರಿ, ಅಕ್ಕ ತಂಗಿಯರೇ ಬರ ಮಾಡ್ತೀರಿ. ಅದ್ರಾಗ ನಿಮ್ಮ ಅತ್ತೆ ಒಂದು ಸ್ವಲ್ಪ ಕೈ ಆಡಿಸಿದ್ರೆ 3 ಹಾಕಿರಿ, ಜಲ್ದಿ ಹಾಕಿದ್. ಪಾಪ ನೋಡಿ ಸುಶೀಲ ಅದ, ನಾವು ಅತ್ತೆ ಸೊಸೆ ಹಾಕೀವಿ. ಇವ್ರತ್ತೆ ಬರೀ ಮಂಚದ ಮ್ಯಾಗ ಮಕ್ಕೊಂಡಿರ್ತೈತೆ. ಹೆಂಗೆ ಮಾಡ್ಕೋತಾಳೆ ಏನೋ. ಅದಕ್ಕೆ ತಗೋ, ಈಕೆ ಏನೇನು ಇಟ್ಟಿಲ್ಲ, ಎಲ್ಲ ಆಟದ ಮ್ಯಾಗ ಬಿಸಾಕಿದೆಯಲ್ಲ ನೀನು. ಹ್ಞೂನಕ್ಕ, ಮತ್ತು ಏನು ಮಾಡೋದು, ಎಲ್ಲ ಒಬ್ಬ ಆಕೆನ ಮಾಡ್ಕೋಬೇಕು. ಎಲ್ಲ ಧೂಳಾದ್ರೆ ತೊಳ್ಕೊಳ್ಳೋದು ಭಾಳ ವಜೆ ಆಕೈತೆ. ಅದಕ್ಕೆ ಎಷ್ಟು ಬೇಕಷ್ಟು ಕೆಳಗೆ ಇಟ್ಕೊಂಡು ಎಲ್ಲ ಚೀಲದೊಳಗೆ ತುಂಬಿಟ್ಟು ಅಟ್ಟದ ಮ್ಯಾಗ ಹಾಕ್ಬಿಟ್ಟಿನಕ್ಕ. ಗೊತ್ತಾಯ್ತು ಹೇಳು. ಅವತ್ತು ಸೊಪ್ಪು ಕೊಡಕ್ಕೆ ಬಂದಿದ್ದೀನಿ ನೋಡಿ, ಅವತ್ತೇ ಒಳಗೆ ಬನ್ನಿ. ಅಯ್ಯ ಎಷ್ಟೊಂದು ಪಾತ್ರೆ ಸಾಮಾನುಗಳಿದ್ವು, ಏನದು ಇವಳು. ಧೂಳಾಗ್ತಾವಂತೆ. ಎಲ್ಲ ಚೀಲದೊಳಗೆ ತುಂಬಿಟ್ಟು ಅಟ್ಟದ ಮೇಲೆ ಹಾಕಿರ್ತಾಳೆ ಅನ್ಕೊಂಡು. ಹ್ಞೂನಕ್ಕ, ಅದಕ್ಕೆ ಎಷ್ಟು ಬೇಕಷ್ಟು ಇಟ್ಕೊಂಡು ಎಲ್ಲ ಮ್ಯಾಲೆ ಹಾಕೀನಿ. ಅಯ್ಯ ಚಾ ತನಗಾಯ್ತಕ್ಕ, ಅದೇ ನಾ ಮಾತಾಡ್ಕೊಂತ ಮರ್ತಾ ಬಿಟ್ಟಿನಿ ನೋಡಿ. ಅದ್ರ ಮೇಲೆ ಮುಚ್ಚಾದ್ರೆ ಮುಚ್ಚಿಲ್ಲ. ತಡಿ, ಇನ್ನೊಂದ್ಸಲಕ್ಕಾದ್ರೆ ಬಿಸಿ ಮಾಡ್ತೀನಿ. ಚಾ ಚೂಡ ತಿನ್ರಿ ನೀವು. ಬೇಡವ, ಸಾಕು, ಅಷ್ಟೇ ಬಿಸಿ ಇರಲಿ ನನಗೆ. ಭಾಳ ಬಿಸಿ ಇರ್ತದ, ಲೋಟ ಕೈಯಾಗ ಹಿಡ್ಕೊಳಕ್ಕೆ ಬರ್ತಿದ್ದಿಲ್ಲ. ಅದ್ರಾಗ ತುಂಬ ಹಾಕ್ಬಿಟ್ಟಿದ್ದಿ ನೋಡು. ಅಷ್ಟು ತುಂಬ ಹಾಕ್ತಾರೆ ಯಾರಾದ್ರೆ. ಚೂಡಾನು ಇಷ್ಟಕೊಂಡು ಹಾಕಿದ್ದಿ. ಸುಶೀಲ, ಚೂಡ ಇಷ್ಟಕೊಂಡು ಬೇಡ, ಶಾಲೆಯಿಂದ ಬಂದು ಹುಡುಗರು ತಿಂತಾರೆ, ತಗೋ ಇದ್ರಾಗ. ಅದಷ್ಟೇ ತಿನ್ನಕ್ಕ. ನೀನು ಬರೀ ಹಿಂಗೆ ಮಾಡ್ತೀನಿ ನೋಡು. ಡಬ್ಬ್ಯಾಗ ಇನ್ನೂ ಎಷ್ಟೊಂಡೈತಿ, ಹುಡುಗರಿಗೆ ಹಾಕೊಡ್ತೀನಿ ನಾನು, ತಿಂದಿನಿ. ಚಾ ಲೋಟ ತಗೋರಿ, ಚಾ ತನಗಾಗ್ತೈತೆ. ಚಾ ಕುಡ್ಕೊಂತ ಚೂಡ ತಿನ್ರಿ ನೋಡ್ರಿ, ಎಷ್ಟು ರುಚಿ ಇರ್ತೈತೆ. ತಗೊಳವ, ತಿಂತೀನಿ. ಆಮೇಲೆ ಕೈ ಹಾಕಿದ್ರೆ ಡಬ್ಬ್ಯಾಗ ಹಾಕಕ್ಕೆ ಬರೋದಿಲ್ಲ ಅಂತ ಒಂದು ಸ್ವಲ್ಪ ತಕ್ಕೋ ಅಂತಂದು ನಾನು. ಮತ್ತು ಚಾ ಜೋಡಿ ಚುರುಮುರಿ, ಅವಲಕ್ಕಿ, ಉಪ್ಪಿಟ್ಟು ಇಂಥವು ಭಾಳ ತಿಂತೀನಿ. ಭಾಳ ಇಷ್ಟ ನನಗೆ. ಬರ ಚಾ ಕೊಡ್ರಿ, ಹೋಗೋಣಂತ. ಅವಿಷ್ಟು ಅಕ್ಕಿ ಇದಾವೆ, ನಾವು ಒಂದು ಸ್ವಲ್ಪ ಅಕ್ಕಿ ಮಾಡಿ ಹೋಗ್ತೀವವ ಮನೆಗೆ. ಗಿರ್ಜಾಕ, ಚೂಡ ಹೆಂಗಾಗೈತೆ? ಭಾಳ ರುಚಿ ಆಗೈತವ. ಏನೋ ಸ್ವಲ್ಪ ಖಾರದಿಂದ ಕಡಿಮೆ ಆದಂಗೆ ಆಗೈತೆ. ಇರ್ಲಿ ತಗೋ, ಇಷ್ಟ ಇರ್ಬೇಕು. ಹುಡುಗರು ತಿನ್ನೋದಲ್ಲ ಮತ್ತೆ ಹೈ ಬಿಡ್ಕೊಂಡು ತಿಂತಾವೆ, ಹಿಂಗೆ ಇರ್ಬೇಕು. ಹ್ಞೂನಕ್ಕ, ಅದಕ್ಕೆ ಕಡಿಮೆ ಹಾಕಿ ಮಾಡೀನಿ. ಬಾಕಿ ಎಲ್ಲ ಕರೆಕ್ಟಾಗಿ ಆಗೈತೆ, ಉಪ್ಪು ಎಲ್ಲ. ಎಲ್ಲ ಕರೆಕ್ಟಾಗಿ ಆಗೈತೆ, ಭಾಳ ರುಚಿ ಆಗೈತೆ. ಏನೋ ಸ್ವಲ್ಪ ಖಾರ ಕಡಿಮೆ ಆಗೈತೆ ಅಷ್ಟೇ, ಬಿಟ್ರೆ ಭಾಳ ರುಚಿ ಆಗೈತೆ ಚೂಡ. ಹೌದೇನಕ್ಕ? ಸರೋಜ, ನಿನಗೆ ಹೆಂಗಾಗೈತೆ? ಭಾಳ ರುಚಿ ಆಗೈತಕ್ಕ. ಇದು ಸುಶೀಲ, ನಿಮ್ಮ ಮತ್ತೆ ಚೂಡ ಮತ್ತು ಚಾ ಕೊಟ್ಟು ಬಂದೆ ಇಲ್ಲ? ಏನು ಚಾ ಅಷ್ಟ ಕೊಟ್ಟು ಬಂದೆ? ಇಂಥವೆಲ್ಲ ತಿನ್ನಲಕ್ಕ, ಅದೇ ತಟ್ಟಾಗ ಹಾಕೊಂಡು ಕೊಡಕ್ಕೆ ಹೋಗಿದ್ನಿ, ಬ್ಯಾಡ್ ಅಂತು. ಅದಕ್ಕೆ ಒಳಗೆ ಬಂದು 1-2 ಬ್ರೆಡ್ ಹಾಕೊಟ್ಟು ಬಂದೀನಿ. ಅಯ್ಯೋ, ಬ್ರೆಡ್ ನೋಡಕ್ಕೆ ನಾನು ಕೊಟ್ಟೇ ಇಲ್ಲ ನಿಮ್ಗೆ. ತಡಿ, ಬ್ರೆಡ್ ಕೊಡ್ತೀನಿ. ಹೌದೇನು? ಚಲೋ ತಗೊಳ್ಳೋ. ಬ್ರೆಡ್ ಗಿಡ್ ಏನು ಬೇಡವ ನನಗೆ.
ಸಾಕಿಷ್ಟ ಇದ ಚೂಡ ಖಾಲಿ ಮಾಡಿದ್ರೆ ಸಾಕಾಗೈತೆ. ನಡ್ರಿ ಹೋಗೋಣ ಜಲ್ದಿ ಚಾ ಕುಡ್ದು. ಹೋಗೋಣ ಅಂತ ತಗೊಳಕ ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತೀನಿ ನೀನು? ಮನ್ಸಿಗೆ ಸಮಾಧಾನ ಇರಲ್ಲ ಏನಿಲ್ಲ. ಅವಾಗಿಂದ ಹೋಗೋಣ ಹೋಗೋಣ ಅನ್ನತಿ. ಆ ಅಕ್ಕಿ ಇದ್ರೆ ಇರ್ತಾವು. ಮೊದ್ಲು ಸಮಾಧಾನದಿಂದ ಚಾ ಕುಡಿ ನೀನು. ಗಿರ್ಜಕ ಸಾಕ ಅಷ್ಟು ಸುಣ್ಣ? ಸಾಕವ ನನಗೆ ಸುಣ್ಣ. ತಟ್ಟೆ ಇಟ್ಬೇಡ ಕಡೆ. ಎತ್ಕೊಳ್ರಿ ಮರ. ಬರ ಚಾನ್ಸ್ ಕೊಡ್ತೀನಿ. ಚಪ್ಪರ್ಸ್ ಪುಟ್ಟಿ ಒಳಗೆ ಹಾಕುವಂತ್ರಿ. ಎಲ್ಲಡಿಕೆ ಹಾಕೊಂಡಿದ್ದು ಆಯ್ತು, ಚಾ ಕುಡ್ದು ಬಂದಿದ್ದು ಆಯ್ತು, ಎಲ್ಲ ಆಯ್ತು. ಈಗ ಹೊಟ್ಟೆನ ತುಂಬ್ದಂಗೆ ಆಯ್ತವ. ಅಷ್ಟು ಚೂಡ ಹಾಕೊಟ್ಟಿದ್ಲು ಇವಳಂತರು. ಇವಳು ಆತಾಯ್ತು. ಸುಶೀಲಾ, ಪುಟ್ಟಿ ಎಲ್ಲಿಟ್ಟು ಬಂದೆ ನೀನು? ಮತ್ತೀಗ ಚಪ್ಪರ್ಸ್ ಎದ್ರಾಗ ಹಾಕಿರಿ? ಏನಾದ ಹಸಿರು ಡಬ್ಬಿ ಖಾಲಿ ಐತಾ? ಖಾಲಿ ಇಲ್ಲಕ್ಕದ, ಅದ್ರಾಗೂ ಅಕ್ಕಿ ತುಂಬಿರೋ ಇದಾವೆ. ಇರು ತಗೊಂಡ್ ಬರ್ತೀನಿ ನಾನು. ನೋಡಿ ಹಾಕಿ ಒಳಗೆ ಡಬ್ಬ್ಯಾಗ ಸರಿ ಅಲ್ಲ ಮರ್ತಿಟ್ಟು ಬಂದೀನಿ. ತಗೊಂಡ್ ಬಾ ಜಲ್ದಿ. ಈಕೇನು ಪುಟ್ಟಿ ತರಕ್ ಹೋದಳು ಆ ಕಡೆಗೆ ಹೋದ್ಲು. ಸುಶೀಲಾ, ಓ ಸುಶೀಲಾ. ಓನ ಅನ್ನತ್ತಿಲ್ಲ. ಎಲ್ಲಿ ಇತ್ತಲ್ ಕಡೆಗೆ ಬಟ್ಟೆ ಗಿಟ್ಟೆ ತಗೊಂಡ್ ಬರಕ್ಕೆ ಹೋಗಿದ್ದಾಳೆ ಏನೋ. ಒಂದು ಚಮ್ ನೀರಾದ್ರೆ ತಗೊಂಡ್ ಬಾ ಅಂತ ಹೇಳ್ಬೇಕಳಿ. ಮತ್ತೆ ಎಲ್ಲಿ ಹಗಲೆಲ್ಲ ಎದ್ದು ಹೋಗ್ತಾಳೆ. ಸರೋಜಾ, ನಾನು ಇಷ್ಟು ಅಕ್ಕಿ ಹಸ ಮಾಡ್ಕೊಟ್ಟು ನಿಮ್ಗೆ ಹೋಗ್ತೀನವ. ಆಮೇಲೆ ನೀನು ಊಟ ಗೀಟ ಮಾಡ್ಕೊಂಡು ಆರಾಮ್ಸಲ್ಲೇ ಮನೆಗೆ ಹೋಗಿ. ನಾನಿರಲ್ಲಕ್ಕ, ನಾನು ನಿಮ್ಮ ಜೋಡಿನ ಬರ್ತೀನಿ. ಮತ್ತು ನಮ್ಮ ಅತ್ತೆ ಬೈತೈತೆ. ಎಲ್ಲಿ ಬೈತೈತೆ ತಗೋ. ಸುಶೀಲಾ ಮನೆಗೆ ಅಕ್ಕಿ ಹಸ ಮಾಡಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಬಂದಿಲ್ಲ. ಬೈಯಲ್ಲ. 3-4 ಗಂಟೆ ಮಟ್ಟ ಇದ್ದೋಗು. ಏನು ಕೆಲಸ ಐತೆ ಈಗ ಮನೆಗೆ ಹೋಗಿ ಮಾಡೋವಂಥದ್ದು? ನನಗೊಂದು ಸ್ವಲ್ಪ ಇತ್ತಲ್ದಾಗ ಕೆಲಸ ಆಯ್ತವ, ಅದಕ್ಕೆ ಹೋಗ್ತೀನಿ ಅನ್ನತೀನಿ. ಇಷ್ಟ ಇವು ಅದು ಬರ ಚಾನ್ಸ್ ಕೊಡ್ತೀನಿ ನಾನು. ಈಕೇನವ ಬಂದೇ ಇಲ್ಲ. ಅಲ್ಲ ಹಾಕ್ತೀನಿ ನೋಡಿ ಚಾಪೆ ಮೇಲೆ. ಬಂದ್ಲ ನೋಡವ. ಸುಶೀಲಕ್ಕ, ಗಿರ್ಜಾಕ ಹೋಗ್ತೈತಂತ ನೋಡಿ. ಹೋಗ್ತೈತಂತೆ. ಕಳ್ಸೋರು ಯಾರಿದ್ದಾರೆ ಇಲ್ಲಿ? ಅನ್ನಕ್ಕಿಟ್ಟು ನಾನು ಎಲ್ಲರಿಗೂ ಸೇರಿಸಿ ಊಟ ಮಾಡ್ಕೊಂಡು ಹೋಗುವಂತ್ರಿ. ಕಳಿಸೋದೇನು ಬೇಡವ ನನಗೆ. ನಮ್ಮ ಮನೆ ದಾರಿ ಗೊತ್ತೈತೆ, ಹೋಗ್ತೀನಿ ನಾನು. ನೀವಿಬ್ರು ಊಟ ಮಾಡ್ರಿ. ನನಗಂತೂ ಹೊಟ್ಟೆ ಹಸ್ತಿಲ್ಲವ. ನಾನಿದ್ರು ಊಟ ಮಾಡ್ತಿದ್ದಿಲ್ಲ. ಯಾಕಂದ್ರೆ ಹೊಟ್ಟೆ ತುಂಬ ಚೂಡ ತಿಂದು ಚಹಾ ಕುಡ್ದೀನಿ. ಎಲ್ಲಿಂದ ಹೊಟ್ಟೆ ಹಸಿಬೇಕು? ಮಾಡ್ರಿ ನೀವು. ಒಂದು ಸ್ವಲ್ಪ ಇವು ಚೀಲ ಅವು ಇವು ಎಲ್ಲ ಎತ್ತಿಡೋದಿರ್ತೈತೆ. ಸರೋಜಾ, ನೀನೊಂದು ಸ್ವಲ್ಪ ನಿನ್ನ ಗೆಳತಿಗೆ ಸಹಾಯ ಮಾಡಿ ಆಮೇಲೆ ಸಂಜೆ ಮುಂದೆ ಹೋಗಿ ನಿನ್ನ ಮನೆಗೆ. ತಗೊಳಕ ಊಟ ಮಾಡಬೇಡ ನೀನು. ನಾವು ಹಿಂಗೆ ಮಾಡ್ತೀವಿ. ಇಪ್ಪಟ್ಟು ಇಲ್ಲ ನಿಪ್ಪಟ್ಟು ಇಲ್ಲ. ಏನು ಬೇಸರ ಮಾಡ್ಕೋಬೇಡ. ಇನ್ನೊಂದಿನ ಬರ್ತೀನಿ ಗಪ್ಪಿರಿ. ಇನ್ನೊಂದಿನ ಬರ್ತಿ ನೋಡಂತ ತಗೊಳಕ. ಅದು ಯಾವತ್ತು ಬರ್ತಿ? ಇವತ್ತು ಬಂದಿದ್ದೆ ಹಂಗೆ ಊಟ ಮಾಡ್ಕೊಂಡು ಹೋಗಕ್ಕ ಅಂತಂದ್ರೆ ಇನ್ನೊಂದಿನ ಬಂದು ಊಟ ಮಾಡ್ತೈತಂತೆ. ಬರ್ತೀನಿ ತಗೋ. ಬರ್ತೀನಿ ಅಂತಂದ್ರೆ ಪಕ್ಕಾ ಬರ್ತೀನಿ ನಾನು. ಅದ ನಿಮ್ಮ ಕಾಯಿಗೆ ಮುದ್ಕಿ ಊರಿಗೆ ಹೋದ್ರೆ ಬರ್ತೀನಿ ಅಂತ ಹೇಳಿಲ್ಲ. ನಮ್ಮ ಹಿತ್ತಲ್ದಾಗಿನ ಸೊಪ್ಪು ಕಿತ್ಕೊಂಡು ಬಂದು ಇಲ್ಲ ರೊಟ್ಟಿ ಪಲ್ಯ ಮಾಡ್ಕೊಂಡು ತಿನ್ನೋನು ಸುಮ್ಮನಿರು. ತಗೊಳಕ. ಆತಾತವ ಎಲ್ಲ ಅಕ್ಕಿ ಹಸ ಮಾಡವ. ಅದು ಹೋಗಿ ನನ್ನ ಮನೆಗೆ. ಸುಶೀಲಾ, ಅವು ಪುಟ್ಟಿ ಒಳಗೆ ನಾವು ಯಾವುದಾದ್ರೂ ಡಬ್ಬ್ಯಾಗ ಹಾಕಿಡು, ಇಲ್ಲಾಂದ್ರೆ ಚೀಲದೊಳಗೆ ಹಾಕಿಡ್ತೀನಿ ನೋಡಿ. ಇದು ಎಲೆ ಮತ್ತು ಅಡಿಕೆ ಕೊಡ್ತೀನಿ ನಂದೆ ಅಲ್ಲ, ಯಾವುದಾದ್ರೂ ಒಂದು ಕವರ್ ಒಳಗೆ ಹಾಕೊಡವ. ಹೋಗ್ತೀನಿ ನಾನು. ನಮ್ಮ ಗಿರ್ಜಾಕ ಎಲೆ ಅಡಿಕೆ ಅಷ್ಟು ಮರೆಯಲ್ಲ ನೋಡು. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನಿ. ನಾವು ಆರಾಮಿದ್ದೀವಿ ನೋಡ್ರಿ ಫ್ರೆಂಡ್ಸ್. ಇವತ್ತಿನ ಈ ಚಿಕ್ಕ ವಿಡಿಯೋನ ಇಲ್ಲಿಗ ಮುಗಿಸಾತೀನಿ ರೀ. ಯಾಕಂತಂದ್ರೆ ನಮ್ಮ ಊರಲ್ಲಿ ಹೋಳಿಗೆಮ್ಮ ಹಬ್ಬ ಐತ್ರಿ. ಹಾಗಾಗಿ ಈ ವಿಡಿಯೋನ ಇಲ್ಲಿಗ ಎಂಡ್ ಮಾಡ್ತಾ ಇದ್ದೀನಿ. ಆಯ್ತು ಫ್ರೆಂಡ್ಸ್, ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್ ಬಾಯ್. ಲವ್ ಯು ಆಲ್.